ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಪಾಯಸ ಮಾಡ್ತಾಯಿದ್ದೀನಿ. ಓಟ್ಸ್ ಮತ್ತು ಶಾವಿಗೆ ಎರಡದು ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಓಟ್ಸ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಬಿಸಿ ಮಾಡ್ಕೋಬೇಕು ಅಂತ ಏನಿಲ್ಲ, ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ವರ್ಷ ನಿಮಗೆಲ್ಲರಿಗೂ ಚೆನ್ನಾಗಿ ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಎಲ್ಲ ಕಾಣಿಸ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈಗ ಶಾವಿಗೆನ ಸ್ವಲ್ಪ ನಾನು ರೋಸ್ಟೆಡ್ ತೊಗೊಂಡಿದ್ದೀನಿ, ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಪಾತ್ರೆಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡು 2 ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಜಾಸ್ತಿ ಹಾಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಲವಂಗ ಹಾಕ್ಕೊತಾ ಇದ್ದೀನಿ. ಮತ್ತು ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಕಮ್ಮಿ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಬೆರೆಸಿದ್ದೀನಿ, ಅದಕ್ಕೆ ಅರ್ಧ ಲೀಟ್ರ್ ಅಂದ್ಕೊಳ್ಳಿ ಅಷ್ಟೆ. ಆಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದು ಲವಂಗ ಅದು ಏನೋ ಬೇರೆ ಕಾಣ್ತಿದೆ ಅನ್ಕೋಬೇಡಿ, ಲವಂಗ ಅದು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಕ್ಕರೆನೂ ಹಾಕಿ ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಹಾಕಿ ಸ್ವಲ್ಪ ಕುದಿಸ್ಬೇಕು. ಒಂದು 5 ನಿಮಿಷ ಕುದಿಸಿದ ಮೇಲೆ ಹುರ್ಕೊಂಡಿರೋದು ಶಾವಿಗೆ ಹಾಕಿ ಒಂದು 2 ನಿಮಿಷ ಆದಮೇಲೆ ಓಟ್ಸ್ ಹಾಕಿ. ಓಟ್ಸು ಬೇಗ ಮೆತ್ತಗೋಗ್ಬಿಡುತ್ತೆ, ಹಾಗಾಗಿ ಇದೊಂದು 2 ನಿಮಿಷ ಕುದಿಸಿದ್ರೆ ಪಾಯಸ ರೆಡಿ. ಇದಕ್ಕೆ ಬೇಕಾದ್ರೆ ಕಡಲೆಬೇಳೆನೂ ಹಾಕ್ಕೋಬೋದು. ಕಡಲೆಬೇಳೆನೂ ನೆನೆಸ್ಬಿಟ್ಟು ಅದು ಚೆನ್ನಾಗಿರುತ್ತೆ. ನೆನೆಸ್ಬಿಟ್ಟು ಹಾಕ್ಬಿಟ್ರೆ ಕಡಲೆಬೇಳೆ. ನಾನು ಇದು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಈಗ ಕುದಿ ಬಂದಿದೆ, ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಹೊಸ ವರ್ಷ ಅಂತ ಪಾಯಸ ಮಾಡ್ತೀನಿ. ನಾವು ಜಾಸ್ತಿ ಏನು ಪಾಯಸ ಎಲ್ಲ ಮಾಡಲ್ಲ. ಆಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅದು ಸ್ವೀಟ್ಗೆ ತುಪ್ಪ ಇರಲೇಬೇಕಲ್ಲ, ತುಪ್ಪ ಹಾಕಿದ್ರೇ ಅದು ರುಚಿ. ಸ್ವಲ್ಪ ಗೋಡಂಬಿ ಅದು ಸುಡ್ತಾ ಇತ್ತಲ್ಲ, ಅದಕ್ಕೆ ಬೀಳಿಸ್ಬಿಟ್ಟೆ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಫಸ್ಟ್ ಹಾಕ್ಕೋಬೇಕು. ಗೋಡಂಬಿ ಸ್ವಲ್ಪ ಆದಮೇಲೆ ದ್ರಾಕ್ಷಿ ಜಾಸ್ತಿ ಬೇಯಿಸೋಂಗಿಲ್ಲಲ್ಲ, ಅದಕ್ಕೆ ಸ್ಟವ್ ಆಫ್ ಮಾಡಿದ್ದೀನಿ. ಆಮೇಲೆ ಪಾಯಸಕ್ಕೆ ಸೇರಿಸಿದ್ದೀನಿ. ಅಷ್ಟೇ, ಪಾಯಸ ರೆಡಿ. ಪಾಯಸ ಎಲ್ಲ ಬೇಗ ಆಗುತ್ತಲ್ಲ. ರೆಡಿಯಾಗಿದೆ. ಅದು ತಣ್ಣಗಾದ್ಮೇಲೆ ಫುಲ್ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ತೆಳು ಮಾಡಿದ್ದೀನಿ. ನಾನಿವತ್ತು ಪಲಾವ್ ಮಾಡಿದ್ದೆ. ಪಲಾವ್ ಮತ್ತು ಮೊಸರು ಬಜ್ಜಿ, ಅದ್ರ ಜೊತೆ ಪಾಯಸ ಒಂದು ಸ್ವಲ್ಪ. ಇವತ್ತು ಬೇಗನೆ ಪೂಜೆ ಎಲ್ಲ ಆಯಿತು. ಮೊಸರು ಬಜ್ಜಿ ಮಾಡಿದೆ, ಪಾಯಸ ಇದೆ ಇವತ್ತಿಂದು. ಸಂಜೆ ಸಾಂಬಾರು ಮಾಡಬೇಕು. ಮತ್ತು ನೀವೆಲ್ಲ ಹೇಗೆ ಮಾಡಿದ್ರಿ ಹೊಸ ವರ್ಷ ಅಂತ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ರಾತ್ರಿ ಏನು ಕೇಕೇನು ಕಟ್ ಮಾಡಿಲ್ಲ. ನಾವು ಕೇಕೆಲ್ಲ ಕಟ್ ಮಾಡೋ ಅಭ್ಯಾಸ ಇಟ್ಕೊಂಡಿಲ್ಲ, ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಅಷ್ಟೇ. ರಾತ್ರಿ ಏನು ಸೆಲೆಬ್ರೇಷನ್ ಮಾಡೋಲ್ಲ ನಾವು. ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡಿಬಿಡೋದು. ಹೀಗೆ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.